ಸ್ನೇಹಿತರೆ ನಮಸ್ಕಾರ. ಮಾಹಿತಿ ಅನ್ನಕ್ಕೆ ಸ್ವಾಗತ ಸುಸ್ವಾಗತ. ನಾರಾಯಣ ನಾರಾಯಣ. ಗೆಳೆಯರೇ, ಈ ದೇಶದ ಬಗ್ಗೆ, ಈ ಮಣ್ಣಿನ ಬಗ್ಗೆ ಪ್ರೀತಿ ಗೌರವ ಇರುವ ಪ್ರತಿಯೊಬ್ಬರಿಗೂ ನಮ್ಮ ದೇಶ ವಿಶ್ವಕ್ಕೆ ಮಾದರಿಯಾಗಬೇಕು, ಸಮೃದ್ಧ ಆರ್ಥಿಕತೆಯೊಂದಿಗೆ ಪ್ರಬಲ ರಾಷ್ಟ್ರವಾಗಿ ಬೆಳಗಬೇಕು ಅನ್ನುವ ಹೆಬ್ಬಯಕೆ ರಾಷ್ಟ್ರದ ಬಗ್ಗೆ ಪ್ರೇಮವಿರುವ ಪ್ರತಿಯೊಬ್ಬ ರಾಷ್ಟ್ರ ಪ್ರೇಮಿಗಳಿಗೂ ಇದ್ದೇ ಇರುತ್ತದೆ. ಆದರೆ ಈ ನಿಟ್ಟಿನಲ್ಲಿ ರಾಷ್ಟ್ರವನ್ನ ಯಾರೋ ಒಬ್ಬ ಅಥವಾ ಕೆಲವರು ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷ ಮಾತ್ರ ಕೊಂಡೊಯ್ಯಬಲ್ಲದು ಎಂಬ ಹುಚ್ಚು ಕಲ್ಪನೆಯಲ್ಲಿಯೇ ನಮ್ಮಲ್ಲಿನ ಅನೇಕರು ಇರುವಂಥದ್ದು ಒಂದು ವಿಪರ್ಯಾಸ. ಎರಡನೇ ವಿಶ್ವಯುದ್ಧದಲ್ಲಿ ಬಹುತೇಕ ಧ್ವಂಸಗೊಂಡಿದ್ದಂತಹ ಜಪಾನ್ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಆ ಪುಟ್ಟ ರಾಷ್ಟ್ರ ಯಾರೋ ಒಬ್ಬ ನಾಯಕನಿಂದಾಗಲಿ, ಇಲ್ಲವೇ ಒಂದು ಪಕ್ಷದಿಂದಾಗಲಿ, ಅಥವಾ ಕೆಲವು ಜನರಿಂದಾಗಲಿ ಮತ್ತೊಮ್ಮೆ ನಮ್ಮೆಲ್ಲರ ಕಣ್ಮುಂದೆಯೇ ತೊಡೆ ತಟ್ಟಿ ನಿಲ್ಲುವಂತಾಗಿಲ್ಲ. ಅಲ್ಲಿನ ಪ್ರತಿಯೊಬ್ಬ ನಾಗರಿಕನೂ ಸಹ ತನ್ನ ರಾಷ್ಟ್ರಕ್ಕಾಗಿ ಪ್ರಾಮಾಣಿಕವಾದ ನಿಸ್ವಾರ್ಥ ಬೆವರನ್ನು ಹರಿಸಿ ಆ ದೇಶವನ್ನು ಮೆರುಗುಗೊಳಿಸಿದ್ದಾನೆ. ಹಾಗಾಗಿ ನಮ್ಮ ಈ ಭರತ ಭೂಮಿಯನ್ನು ನಾವೇನಾದರೂ ಮುಂದುವರಿದ ರಾಷ್ಟ್ರಗಳ ಪಟ್ಟಿಗೆ ಸೇರಿಸಬೇಕಾದರೆ, ಸಮೃದ್ಧ ಹಾಗೂ ಸಮರ್ಥ ದೇಶವನ್ನಾಗಿ ಮಾಡಬೇಕಾದರೆ, ನಿಸ್ಸಂದೇಹವಾಗಿ ಈ ಮಣ್ಣಿನಲ್ಲಿ ಹುಟ್ಟಿ ನೆಲೆ ಕಂಡಿರುವಂತಹ ಪ್ರತಿಯೊಬ್ಬರೂ ನಿಷ್ಠಾವಂತರಾಗಿ ನಿಸ್ವಾರ್ಥ ಸೇವೆಯನ್ನು ಈ ದೇಶಕ್ಕಾಗಿ ನೀಡಲೇಬೇಕು. ಇದರಲ್ಲಿ ಯಾವುದೇ ಸಂಶಯ ಬೇಡವೇ ಬೇಡ. ಗೆಳೆಯರೇ, ನಾವೆಲ್ಲರೂ ನಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ನ್ಯಾಯಯುತವಾಗಿ ಮಾಡಿದ್ದೇ ಆದಲ್ಲಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ಮೋದಿಯವರನ್ನು, ಯೋಗಿಯವರನ್ನು, ಗಡ್ಕರಿಯವರನ್ನು ಅಥವಾ ಇನ್ಯಾರೋ ಒಬ್ಬಿಬ್ಬರ ಮೇಲೆ ಮಾತ್ರ ಡಿಪೆಂಡ್ ಆಗಬೇಕಾಗಿಲ್ಲ. ಅಂತಹ ನಾಯಕರುಗಳಿರುವುದು ಒಂದು ರೀತಿ ಪ್ಲಸ್ ಪಾಯಿಂಟ್ ಇದ್ದಂತೆ ಅಷ್ಟೇ. ಆದರೆ ಭಾರತದ ಪ್ರಜೆಗಳಾದ ನಾವೇ ನಮ್ಮ ದೇಶದ ಭವಿಷ್ಯವನ್ನು ಬದಲಿಸಬಹುದು, ಭಾರತವನ್ನು ಭವ್ಯ ಭಾರತವನ್ನಾಗಿಸಬಹುದು. ಈ ಪ್ರಕ್ರಿಯೆಗೆ ಉದಾಹರಣೆ ಕೊಟ್ಟು ವಿವರಿಸಲಿಕ್ಕೆ ಅತ್ಯಂತ ಸೂಕ್ತ ಹುದ್ದೆ ಅಂದರೆ PDO ಅಂತ ನನಗನ್ನಿಸುತ್ತದೆ. ಯಾಕಂದರೆ ನಮ್ಮ ದೇಶ ಹಳ್ಳಿಗಳ ದೇಶ. ನಮ್ಮ ರಾಜ್ಯವನ್ನು ನೋಡೋದಾದರೆ ಬರೋಬ್ಬರಿ 27,000ಕ್ಕೂ ಹೆಚ್ಚು ಹಳ್ಳಿಗಳು ಕರ್ನಾಟಕದಲ್ಲೇ ಇದ್ದಾವೆ. ಇನ್ನು ಭಾರತವನ್ನು ಗಣನೆಗೆ ತೆಗೆದುಕೊಂಡ್ರೆ ಬರೋಬ್ಬರಿ 6.5 ಲಕ್ಷಕ್ಕಿಂತಲೂ ಹೆಚ್ಚು ಹಳ್ಳಿಗಳು ನಮ್ಮ ದೇಶದಲ್ಲಿದ್ದಾವೆ. ಪ್ರತಿ ಹಳ್ಳಿಗೂ ಅಥವಾ ಸರಾಸರಿ 2-3 ಹಳ್ಳಿಗಳಿಗೆ ಒಂದು ಗ್ರಾಮ ಪಂಚಾಯಿತಿ ಅಂದುಕೊಂಡರೂ ದೇಶದಲ್ಲಿರುವ ಗ್ರಾಮ ಪಂಚಾಯಿತಿಗಳ ಒಟ್ಟು ಸಂಖ್ಯೆ ಲಕ್ಷಗಳಲ್ಲಿ ಬರುತ್ತೆ. ಹಾಗಾಗಿ ಆಯಾ ಗ್ರಾಮ ಪಂಚಾಯಿತಿಗಳ ಪ್ರತಿಯೊಬ್ಬ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಏನಾದರೂ ಮನಸ್ಸು ಮಾಡಿಬಿಟ್ರೆ ದೇಶದ ಪ್ರತಿಯೊಂದು ಹಳ್ಳಿಯ ಚಿತ್ರಣವನ್ನೇ ಆತ ಬದಲಿಸಿಬಿಡ್ತಾನೆ. ಇದಕ್ಕೆ ನೇರವಾಗಿ ಭಾರತದ ಭವ್ಯ ಚಿತ್ರಣ ನಮ್ಮೆದುರು ಅನಾವರಣಗೊಳ್ಳುತ್ತೆ. ಹಾಗಾಗಿನೇ ಈ ಸಂಚಿಕೆಯಲ್ಲಿ PDOಗಳ ಪಾತ್ರ ದೇಶದ ಅಭಿವೃದ್ಧಿಯಲ್ಲಿ ಅದೆಷ್ಟು ಮಹತ್ವದ್ದು ಅನ್ನೋದನ್ನು ನಾನು ಕೆದಕ ಹೊರಟಿರೋದು. ಗೆಳೆಯರೇ, ಒಂದು ಗ್ರಾಮ ಪಂಚಾಯಿತಿಯ PDO ಒಬ್ಬ ತನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಿಗಾಗಿ ತಾನು ಏನೆಲ್ಲ ಮಾಡಬಹುದು, ಅವನ ಕಾರ್ಯವ್ಯಾಪ್ತಿ ಎಷ್ಟಿರುತ್ತೆ, ಆತ ತನ್ನೂರಿಗಾಗಿ ತನ್ನ ಜನಕ್ಕಾಗಿ ಏನೆಲ್ಲ ಮಾಡಿಯಾನು ಅನ್ನೋದನ್ನು ನೋಡೋದಾದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕೆಲಸಗಳ ಜೊತೆಗೆ ಸರ್ಕಾರದ ವಿವಿಧೋದ್ದೇಶವುಳ್ಳ ಯೋಜನೆಗಳನ್ನು ಪಂಚಾಯಿತಿ ಅಡಿಯಲ್ಲಿನ ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಕೆಲಸ PDOನದ್ದಾಗಿದೆ. ಅಂದರೆ ಯಾರ್ಯಾರಿಗೆ ಮನೆಗಳಿಲ್ಲವೋ ಅವರಿಗೆ ಮನೆಗಳನ್ನು ಹಾಕಿಸಿಕೊಡುವುದು, ಪ್ರತಿ ಮನೆಗಳಿಗೂ ಶೌಚಾಲಯಗಳನ್ನು ಕಟ್ಟಿಸಿಕೊಳ್ಳಲು ಅನುದಾನವನ್ನು ದೊರಕಿಸಿಕೊಡುವುದು, ರೈತರಿಗೆ ಪಶು ಸಂಗೋಪನೆಗಾಗಿ ದನ ಕಟ್ಟುವ ಮನೆ, ಇಂಗುಗುಂಡಿಗಳು, ಮಳೆ ಕೊಯ್ಲು ಯೋಜನೆಗಳ ಅನುಷ್ಠಾನ, ದನಕರುಗಳನ್ನು ಮೇಯಿಸಲು ಸರ್ಕಾರದ ಬೀಡು ಜಮೀನಿನಲ್ಲಿ ಹುಲ್ಲುಗಾವಲುಗಳ ನಿರ್ಮಾಣ, ರಸ್ತೆಯ ಇಕ್ಕೆಲಗಳಲ್ಲಿ ವಿವಿಧ ತರಹದ ಹಣ್ಣಿನ ಮರಗಳನ್ನು, ಆಲ, ಅರಳಿ, ಹುಣಸೆ ಮರಗಳಂತಹ ಹೆಮ್ಮರಗಳನ್ನು ನೆಟ್ಟು ಬೆಳೆಸುವುದು, ಪ್ರತಿ ಮನೆಯ ಗೃಹಿಣಿಯರಿಗೆ ಹೊಲಿಗೆ ಯಂತ್ರಗಳಂತಹ ಇನ್ನಿತರ ಗುಡಿ ಕೈಗಾರಿಕೆಗಳಿಗೆ ಪ್ರಚೋದನೆ ನೀಡುವಂತಹ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಅವುಗಳ ಉಪಯೋಗ ಪಡೆದುಕೊಳ್ಳುವಂತೆ ಮಾಡುವುದು, ಯುವ ಜನತೆ ಕೆಟ್ಟ ಪ್ರಭಾವಗಳಿಗೆ ಒಳಗಾಗಿ ದುಶ್ಚಟಗಳ ದಾಸರಾಗದಂತೆ ಆಗಾಗ ಗ್ರಾಮಗಳಲ್ಲಿ ಸೂಕ್ತ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಇದರ ಜೊತೆಗೆ ಉದ್ಯೋಗ ಮಾಹಿತಿಗಳನ್ನು ಅವುಗಳ ಕುರಿತಾದ ಸೂಕ್ತ ತಯಾರಿಗಾಗಿ ಸುಸಜ್ಜಿತ ಗ್ರಂಥಾಲಯವನ್ನು ನಿರ್ವಹಿಸುವುದು, ಗ್ರಾಮದಲ್ಲಿರುವ ಕೆರೆ, ಕಟ್ಟೆ, ಬಾವಿಗಳ ಹೂಳನ್ನು ಕಾಲಕ್ಕೆ ತೆಗೆಸಿ ನೀರಿನ ಆಕರಗಳ ಮಹತ್ವ, ಅಂತರ್ಜಲದ ಮಹತ್ವ, ನೀರಿನ ಸದುಪಯೋಗ ಹಾಗೂ ಅದರ ಸ್ವಾಭಾವಿಕ ನಿರ್ವಹಣೆ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದು, ಒಂದು ಊರಿನ ಮೆರುಗು ಆ ಊರಿನ ಶುಚಿತ್ವ, ಸ್ವಚ್ಛವಾದ ಚರಂಡಿ ವ್ಯವಸ್ಥೆಗಳಲ್ಲಿರುತ್ತದೆ ಎನ್ನುವುದನ್ನು ಸಾರುವಂತೆ ಸ್ವಚ್ಛತೆಯನ್ನು ಕಾಯ್ದಿರಿಸುವಂತೆ ನೋಡಿಕೊಳ್ಳುವುದು,
ತನ್ನ ಪಂಚಾಯಿತಿಯ ವ್ಯಾಪ್ತಿಗೆ ಸರ್ಕಾರದ ಯೋಜನೆಗಳನ್ನು ಹೆಚ್ಚಾಗಿ ತರಲು ಪ್ರಯತ್ನಿಸುವುದು, ಅನುದಾನಗಳನ್ನು ಹೆಚ್ಚಾಗಿ ಆಹ್ವಾನಿಸುವುದು, ಊರಿನ ಪ್ರತಿಯೊಂದು ರಸ್ತೆ ಚರಂಡಿಗಳನ್ನು ಚೊಕ್ಕವಾಗಿರಿಸಿಕೊಳ್ಳುವುದು, ಆರೋಗ್ಯಯುತ ಜೀವನ ಶೈಲಿಗೆ ಜನರನ್ನು ಪ್ರಚೋದಿಸುವ, ವಿಷಮುಕ್ತ ಕೃಷಿಗೆ ರೈತರನ್ನು ಆ ನಿಟ್ಟಿನಲ್ಲಿ ಸೆಳೆಯುವುದು, ಶಾಲೆಗಳ ಮೂಲಸೌಕರ್ಯಕ್ಕೆ ಸೂಕ್ತ ಸಹಕಾರ ನೀಡಿ ಮಕ್ಕಳ ಶೈಕ್ಷಣಿಕ ಮಹೋನ್ನತಿಗೆ ಕೈಜೋಡಿಸುವುದು. ಹಳ್ಳಿಗಳಲ್ಲಿ ಕೃಷಿಕರೇ ಹೆಚ್ಚಿರುವುದರಿಂದ ಪ್ರತಿಯೊಬ್ಬ ರೈತರಿಗೆ ಕೃಷಿ ಸಂಬಂಧಿತ ಯೋಜನೆಗಳ ಮಾಹಿತಿಗಳನ್ನು ನೀಡಿ ಅವುಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಮಾಡುವುದು. ವಾರ್ಷಿಕ ಬೆಳೆಗಳ ಜೊತೆಗೆ ಮೀನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಪಶುಸಂಗೋಪನೆ, ನರ್ಸರಿ, ಪಾಲಿಹೌಸ್, ಕಾಡು ಕೃಷಿ ಹೀಗೆ ವಿವಿಧ ಪರ್ಯಾಯ ಲಾಭದಾಯಕ ಕೃಷಿ ಮಾರ್ಗಗಳನ್ನು ಅವರಿಗೆ ತಿಳಿಸಿ ಸರ್ಕಾರಿ ಅನುದಾನದೊಂದಿಗೆ ರೈತರಿಗೆ ಅನುಕೂಲ ಮಾಡಿಕೊಡುವುದು. ಹಳ್ಳಿಗಳಲ್ಲಿ ಸಾರಿಗೆ ವ್ಯವಸ್ಥೆ ಅಷ್ಟಕ್ಕಷ್ಟೇ ಇರುತ್ತದೆ. ಹಾಗಾಗಿ ತಮ್ಮೂರಿಗೆ ಸರ್ಕಾರಿ ಬಸ್ಗಳ ಅವಶ್ಯಕತೆಗೆ ತಕ್ಕಂತೆ ಸೂಕ್ತ ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ಪತ್ರ ಬರೆಯುವ ಮುಖೇನ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ಬಸ್ ಸೌಲಭ್ಯಗಳನ್ನೂ ಸಹ ತಮ್ಮೂರಿಗೆ ಬರಮಾಡಿಕೊಳ್ಳುವುದು. ಮಕ್ಕಳ ಅಪೌಷ್ಟಿಕತೆಯನ್ನು ನೀಗಿಸಲು ಅವಶ್ಯಕತೆಗಿಂತಲೂ ಹೆಚ್ಚಾಗಿ ತಮ್ಮೂರಿನಲ್ಲಿ ವಿವಿಧ ರೀತಿಯ ಹಣ್ಣಿನ ಮರಗಳನ್ನು ಯಥೇಚ್ಛವಾಗಿ ಎಲ್ಲೆಲ್ಲಿ ನೆಡಲು ಸಾಧ್ಯವಿದೆಯೋ ಅಲ್ಲೆಲ್ಲ ನೆಟ್ಟು ಆಹಾರ ಹಾಗೂ ಅಪೌಷ್ಟಿಕತೆಯನ್ನು ನೀಗಿಸುವಲ್ಲಿ ಹೊಸದೊಂದು ಕ್ರಾಂತಿಯನ್ನೇ ಸೃಷ್ಟಿಸಬಹುದು. ಗೆಳೆಯರೇ, ಈ ಎಲ್ಲ ಕೆಲಸಗಳು ಸಾಧ್ಯವಾಗಿದ್ದೇ ಆದಲ್ಲಿ, ಒಂದು ವೇಳೆ ನೆರವೇರಿದ್ದೇ ಆದಲ್ಲಿ ಆ ಒಂದು ಹಳ್ಳಿಯ ಗ್ರಾಮದ ಚಿತ್ರಣವನ್ನು ಒಮ್ಮೆ ಊಹಿಸಿಕೊಂಡು ನೋಡಿ. ಇಡೀ ದೇಶಕ್ಕೆ ಅದೊಂದು ಮಾದರಿ ಗ್ರಾಮವಾಗಿ ಹೊರಹೊಮ್ಮುವುದರಲ್ಲಿ ಅನುಮಾನವೇ ಇಲ್ಲ. ಈ ಎಲ್ಲ ಕೆಲಸಗಳನ್ನು ಮಾಡಲು PDO ಎಂಬ ಆ ಒಂದು ಹುದ್ದೆಗೆ ನಿಸ್ಸಂದೇಹವಾಗಿ ಸಾಧ್ಯ ಇದೆ. ಆದರೆ ಅದನ್ನು ಅಲಂಕರಿಸುವ ಆ ವ್ಯಕ್ತಿ ಪ್ರಾಮಾಣಿಕನಾಗಿರಬೇಕು, ಆತನ ಮನಸ್ಸು ಪರಿಶುದ್ಧವಾಗಿರಬೇಕು, ತನ್ನವರಿಗಾಗಿ ಏನಾದರೂ ಮಾಡಬೇಕು ಎಂಬ ಸೇವಾಭಾವ ಹಾಗೂ ಸಮರ್ಪಣಾ ಭಾವ ಆತನಲ್ಲಿರಬೇಕು. ಈ ಎಲ್ಲ ಕಾರ್ಯಗಳನ್ನು ಸಾಧಿಸುವ ದೃಢ ಸಂಕಲ್ಪ, ಮಾರ್ಗ ಮಧ್ಯೆ ಬರುವ ತೊಡಕುಗಳನ್ನು ಮೆಟ್ಟಿ ನಿಲ್ಲುವ ಧೈರ್ಯ, ಸಾಮರ್ಥ್ಯ ಆತನಲ್ಲಿರಬೇಕು. ಇವೆಲ್ಲದರ ಜೊತೆಗೆ ಬಲು ಮುಖ್ಯವಾಗಿ ಆ ವ್ಯಾಪ್ತಿಯ ಜನನಾಯಕರುಗಳ ಸಹಕಾರ, ಸಹಯೋಗ, ಪ್ರಾಮಾಣಿಕತೆ, ರಾಷ್ಟ್ರ ಧರ್ಮ ಅತಿ ಅವಶ್ಯಕವಾಗಿ ಇರಲೇಬೇಕು. ಈ ಎಲ್ಲ ಸಾಧ್ಯತೆಗಳ ಒಕ್ಕೊರಲಿನ ಅನಾವರಣವೇ ಒಂದು ಮಾದರಿ ಗ್ರಾಮ ಪಂಚಾಯಿತಿಯ ಸೃಷ್ಟಿಗೆ ಕಾರಣವಾಗುತ್ತದೆ. ಕೇವಲ 4-5 ವರ್ಷಗಳಲ್ಲಿಯೇ ಈ ಇಡೀ ಗ್ರಾಮಗಳ ಚಿತ್ರಣವೇ ಬದಲಾಗಿ ಅಭಿವೃದ್ಧಿಯುತ ಸಮೃದ್ಧ ಮಾದರಿ ಗ್ರಾಮಗಳಾಗಿ ಅವೆಲ್ಲವೂ ಮಾರ್ಪಡುತ್ತವೆ. ಇಂತಹ ಮಹಾನ್ ಕಾರ್ಯ ಭಾರತದ ಪ್ರತಿಯೊಂದು ಗ್ರಾಮಗಳಲ್ಲಿ ಸಾಧ್ಯವಾದದ್ದೇ ಆದಲ್ಲಿ ನಮ್ಮ ದೇಶ ಅಂದೇ ವಿಶ್ವಗುರುವಾಗಿ ಇಡೀ ವಿಶ್ವಕ್ಕೆ ಬೆಳಕಾಗಿ ಪ್ರಜ್ವಲಿಸುತ್ತದೆ. ಇಂತಹ ಮಹಾನ್ ಕಾರ್ಯ ಸಾಧ್ಯವಾಗಲಿ, ದೇಶ ಬೆಳಗಲಿ ಎಂದು ಆಶಿಸುತ್ತಾ ನಾನು ನಿರ್ಗಮಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.